ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇದು ಅಮೌಂಟ್ ತಗೊಂಬಾರ್ದು ಅಂತ ಬರ್ದಾರಲ್ಲ, ಮತ್ತೆ ಅವರು ಎಷ್ಟು ಹೇಳ್ತಾರೆ ಮೇಡಮ್? ಅಮೌಂಟ್ ಯಾರು ಇಸ್ಕೊಳ್ತಾರೆ? ಪವಿತ್ರ ಮೇಡಮ್ ಅವರೇ ಡೈರೆಕ್ಟ್ ಆಗಿ ಒಂದು ಆಪರೇಷನ್ 5 ಸಾವಿರ. ಒಂದು ಹಾಸ್ಪಿಟ್ಲಲ್ಲಿ ಒಂದು ಜೀವ ಹೋರಾಟ ಮಾಡಬೇಕಾದ್ರೆ ರಜೆ ದಿನಗಳನ್ನೆಲ್ಲ ಕೌಂಟ್ ಮಾಡ್ತೀರಾ? ಹೋಗಿ ನಿಮ್ಗೆ ಆಕ್ಟ್ ಮಾಡೋದು 4 ದಿನ ಬೇಕೇನ್ರಿ? 5 ದಿನ ಬೇಕಾ? ಎಷ್ಟು ದಿನ ಬೇಕು ಕೇಳಿ ಮೇಡಮ್. ಶುಕ್ರವಾರ ನಿಮಗೆ ಬಂತು ತಾನೇ, ಇಮ್ಮಿಡಿಯೇಟ್ಲಿ ನೀವು ಆಕ್ಷನ್ ತಗೋಬೇಕಾಗಿತ್ತು, ನೀವು ಬರಬೇಕಾಗಿತ್ತು. 3 ಜನ ಹೆಣ್ಮಕ್ಳು ಸತ್ತೋದ್ರಲ್ಲ, ನೀವು ಗೊತ್ತಾಗ್ಲಿಲ್ವಾ? ನಿಮ್ಗೆ 5 ದಿನ ಬೇಕಾಯ್ತಾ? ಇವತ್ತು ನಾನು ಬರ್ಬೇಕಾಯ್ತಾ ನಿಮಗೆ? ಇಲ್ಲಿ ನೀವು ಬರ್ಬೇಕಾಗಿತ್ತು. ಕನ್ಸರ್ನ್ ಇಲ್ವಾ ನಿಮಗೆ ಪೇಷಂಟ್ದು? ನಿಮ್ಮನೆಯಲ್ಲೂ ಹೆಣ್ಮಕ್ಳು ಇಲ್ವಾ? ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಪರಿಶೀಲನೆ. ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಇದೇ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ರೇಣುಕಾ ಅವರು ದೂರು ಸಲ್ಲಿಸಿದ್ರು, ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯವಾಗಿದೆ. ಕೂಡಲೇ ಎಚ್ಚೆತ್ತು ಕ್ರಮ ಕೈಗೊಳ್ಳದಿದ್ರೆ ಕಾನೂನು ಶಿಕ್ಷೆಗೆ ಒಳಗಾಗ್ತೀರಾ ಅಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಅದೇ ರೀತಿ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ತೊಂದರೆಯಾದ್ರೆ ನೀವೇನ್ ಮಾಡ್ತೀರಾ ಅಂತ ಅಧಿಕಾರಿಗಳ ಬೆಲೆ ಗುಡುಗಿದ್ರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಈ ತರ ಆದ್ರೆ ಏನಾರು ಕೇಳಕ್ ಹೋದ್ರೆ ಡಾಕ್ಟರ್ನ ಅಲ್ಲಿ ಬೋರ್ಡಲ್ಲಿ ಓದಿದ್ದೀರಾ ಅಂತ ಮತ್ತೆ ಕೇಳ್ತಾರೆ. ಇದು ಅಮೌಂಟ್ ತಗೊಂಬಾರ್ದು ಅಂತ ಬರ್ದಾರಲ್ಲ, ಮತ್ತೆ ಅವರು ಎಷ್ಟು ಹೇಳ್ತಾರೆ ಮೇಡಮ್? ಅಮೌಂಟ್ ಯಾರು ಇಸ್ಕೊಳ್ತಾರೆ ದುಡ್ಡು? ಪವಿತ್ರ ಮೇಡಮ್ ಅವರೇ ಡೈರೆಕ್ಟ್ ಆಗಿ ಒಂದು ಆಪರೇಷನ್ 5 ಸಾವಿರ. ಇದಕ್ಕೆ ದುಡ್ಡು ಕೊಟ್ಟಿದ್ರಾ? ಆಮೇಲೆ ಕೊಡ್ತೀನಿ ಹೋಗ್ಬೇಕಾದ್ರೆ ಆಗಿಲ್ವಲ್ಲ ಮೇಡಮ್? ಹೋಗ್ಬೇಕು. ಫಸ್ಟ್ ಟೈಮ್ ಮಾತಾಡ್ಬಿಟ್ಟಿದ್ರಾ? 5 ಸಾವಿರ. ಅವರೇ ಡೈರೆಕ್ಟ್ ಮಾತಾಡ್ತಾರ ಅಥವಾ ಯಾರಾದ್ರೂ ಮಧ್ಯದಲ್ಲಿ? ಇಲ್ಲ ಮೇಡಮ್, ಅವರೇ ಒಂದು ಪೇಷಂಟ್ ಇಷ್ಟ ರೆಕಾರ್ಡ್ ಮಾಡ್ಕೊಡ್ರಿ. ಯಾರು ಎಂಕ್ವೈರಿ ಕೊಡ್ತಿದ್ದೀರಲ್ಲ, ಮಾಡ್ಕೊಳ್ಳಿ. ಪೊಲೀಸ್ನವ್ರು ಬಂದು ಅವರು ರೆಸ್ಪಾನ್ಸ್ ಇಲ್ಲ ಮೇಡಮ್. ಸಿಡಿಪಿ ಆಫೀಸರು ರೆಸ್ಪಾನ್ಸ್ ಇಲ್ಲ ಮೇಡಮ್. ಹೋಗಿ ನಿಮ್ಗೆ ಆಕ್ಟ್ ಮಾಡೋದು 4 ದಿನ ಬೇಕೇನ್ರಿ? 5 ದಿನ ಬೇಕಾ? ಎಷ್ಟು ದಿನ ಬೇಕು ಕೇಳಿ ಮೇಡಮ್. ಶುಕ್ರವಾರ ನಿಮಗೆ ಬಂತು ತಾನೇ, ಇಮ್ಮಿಡಿಯೇಟ್ಲಿ ನೀವು ಆಕ್ಷನ್ ತಗೋಬೇಕಾಗಿತ್ತು, ನೀವು ಬರಬೇಕಾಗಿತ್ತು. ಎಷ್ಟು ದೂರ ಸಿಟಿಯಿಂದ? ಇಲ್ಲ ಅರ್ಧ ಗಂಟೆ ನೀವು ಬರಬೇಕಾಗಿತ್ತು. ಹಾಸ್ಪಿಟಲ್ ಪೇಷಂಟ್ ಅಟೆಂಡ್ ಮಾಡಬೇಕಾಗಿತ್ತು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೇಡಮ್. ಇಂಪಾರ್ಟೆಂಟ್ ಆಗಿ ಪಾವಗಡದಲ್ಲಿ ಜೀವ ಹೋಗಿದ್ದು ಗೊತ್ತಾಗ್ಲಿಲ್ವಾ ನಿಮ್ಗೆ? ಅದಕ್ಕಿಂತ ದೊಡ್ಡ ಪಾಠ ಬೇಕಾ? ಅದಕ್ಕಿಂತ ದೊಡ್ಡ ಪಾಠ ಬೇಕೇನ್ರಿ ನಿಮ್ ಕಲಿಯಕ್ಕೆ? 3 ಜನ ಹೆಣ್ಮಕ್ಳು ಸತ್ತೋದ್ರಲ್ಲ, ನೀವು ಗೊತ್ತಾಗ್ಲಿಲ್ವಾ? ನಿಮ್ಗೆ 5 ದಿನ ಬೇಕಾಯ್ತಾ? ಇವತ್ತು ನಾನು ಬರ್ಬೇಕಾಯ್ತಾ ನಿಮಗೆ? ಇಲ್ಲಿ ನೀವು ಬರ್ಬೇಕಾಗಿತ್ತು. ಕನ್ಸರ್ನ್ ಇಲ್ವಾ ನಿಮ್ಗೆ ಪೇಷಂಟ್ದು? ನಿಮ್ಮನೆಯಲ್ಲೂ ಹೆಣ್ಮಕ್ಳು ಇಲ್ವಾ? ಅಷ್ಟು ಓಪನ್ ಆಗಿ ದುಡ್ಡು 5 ಸಾವಿರ ಕೊಡಬೇಕು ಅಂತ ಡಾಕ್ಟರ್ ಕೇಳ್ತಾರೆ ಅಂತ ಹೇಳ್ತಾ ಇದಾರೆ ಅವರು. ಯಾಕ್ರಿ ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ? ದುಡ್ಡಿಲ್ಲ ಅಂತ ಬರ್ತಾರೆ. ಹೆಣ್ಣಂದ್ರೆ ಹಂಗ್ ಮಾಡ್ಬಿಟ್ರೆ ಇನ್ನು ಯಾವಾಗ ನೀವೆಲ್ಲ ಬುದ್ಧಿ ಕಲಿತೀರಾ? ಏನ್ ಜೀವ ಹೋದ್ಮೇಲೆ ಕಲಿತೀರಾ? ಕರೀರಿ. ಅವ್ರು ಯಾರು ಅಡ್ಮಿನಿಸ್ಟ್ರೇಟರ್ನ ಎಲ್ಲಿ ಕರೀರಿ, ಅವ್ರನ್ನ ಕರೀರಿ ಹೇಳಿ. ಶನಿವಾರ ರಜಾ ಇತ್ತು ಮೇಡಮ್. ಶನಿವಾರ ರಜಾ ಇತ್ತು, ಭಾನುವಾರ ಮಾಮೂಲಿ ಹಾಲಿಡೇ. ಸೋಮವಾರ, ಮಂಗಳವಾರ, ಇವತ್ತು ಸೋಮವಾರ. ಅಂದರೆ 3 ದಿನ ಆಯ್ತಾ? 4 ದಿನ ಆಯ್ತಾ? ಶನಿವಾರ ಇಲ್ಲಿ ಬಂದು ರಿಪೋರ್ಟ್ ತೊಗೊಂಡಿದ್ದಾರೆ. ಭಾನುವಾರ ಇದಾಯ್ತು, ಸೋಮವಾರ ಇವತ್ತು. ಕಂಪ್ಲೇಂಟ್ ಮಾಡಿದ್ದೇವೆ ಶುಕ್ರವಾರ ಮಾಡಿದ್ದಾರೆ. ನಾನು ನಿಮಗೆಲ್ಲ ಕೇಳೋದು ಒಂದು, ಏನಾದರೂ ಜೀವ ಹೋಗೋ ಅಂಥ ಸ್ಥಿತಿ ಇದ್ರೆ ಏನು ಮಾಡ್ತೀರಾ ನೀವು? ಇಮಿಡಿಯೇಟ್ಲಿ ಅಂದರೆ ನೀವೇ ಡಿಸೈಡ್ ಮಾಡ್ತೀರಾ? ಕಂಪ್ಲೇಂಟ್ ಬಂದಾಗ ಇಮಿಡಿಯೇಟ್ಲಿ ನೀವು ರಿಯಾಕ್ಟ್ ಮಾಡೋಕ್ಕೆ ಗೊತ್ತಿಲ್ಲ ನಿಮಗೆ? ಹಾಂ, ನಿಮಗೆ 4 ದಿನ ಬೇಕಾಯ್ತಾ? ಹಾಂ, ಒಂದು ಹಾಸ್ಪಿಟ್ಲಲ್ಲಿ ಒಂದು ಜೀವ ಹೋರಾಟ ಮಾಡಬೇಕಾದ್ರೆ ರಜೆ ದಿನಗಳನ್ನೆಲ್ಲ ಕೌಂಟ್ ಮಾಡ್ತೀರಾ? ಮತ್ತೆ ಶುಕ್ರವಾರ ಕಂಪ್ಲೇಂಟ್ ಕೊಟ್ಮೇಲೆ ಇಮಿಡಿಯೇಟ್ಲಿ ಯಾಕೆ ಎನ್ಕ್ವೈರಿನ ಕೂಡಿಸಲಿಲ್ಲ? ನೀವು ಕಳಿಸ್ಬೇಕಾಗಿತ್ತು, ಇಂಟರ್ನಲ್ ಎನ್ಕ್ವೈರಿ ಮಾಡಬೇಕಾಗಿತ್ತು. ಯಾರು ಕನ್ಸರ್ನ್ ಡಾಕ್ಟ್ರು ಯಾರು ಮಾಡಿದ್ದಾರೆ? ಈಗ ಇಂಟರ್ನಲ್ ಎನ್ಕ್ವೈರಿ ಯಾವ ಟೀಮ್ನ ಇದು ಮಾಡಿದ್ದೀರಾ ನೀವು? ಅವರು ಮೇಡಮ್ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ದೀರಾ. ಏನಾಯ್ತು ಹೇಳಿ. ಏನು ನಿಮ್ಮ CDP ಆಫೀಸ್ ಇದೆ ಗುಬ್ಬಿನಲ್ಲಿ, ಅವರು ಯಾವುದೇ ಕಂಪ್ಲೇಂಟ್ ಬಂದರೂ ನೆಗ್ಲಿಜೆನ್ಸಿ ಜಾಸ್ತಿ ಇದೆ ಮೇಡಮ್. ಅದಕ್ಕೆ ನೀವೇನು ಆಕ್ಷನ್ ತೊಗೊತೀರಾ ಮೇಡಮ್? ಈಗ ನಾನು ಎಲ್ಲರನ್ನು ಇಲ್ಲೇ ಇದ್ದಾರಲ್ಲ ಆಫೀಸರ್ಸ್ ಎಲ್ಲ,
ಈಗ ನಾನು ಅದೊಂದು ಮೀಟಿಂಗ್ ಕರೆದು ಅವರಿಗೆ ಆ ಥರ ಎಷ್ಟು ಕೇಸಸ್ ಬಂದಿದೆ, ನೀವು ಯಾವ್ಯಾವುದು ನೀವು ರೆಸ್ಪಾಂಡ್ ಮಾಡಿಲ್ಲ. ನಾನು CDPO ಹೋಗಿ ಕೇಳಿದೆ, ನಾನು ಏನಪ್ಪ 4 ದಿನ ಬೇಕಾಯ್ತಾ ನಿನಗೆ? ಹಾಂ, ಕಂಪ್ಲೇಂಟ್ ಬಂದ ತಕ್ಷಣ ನಿಮ್ಗೆ ಎಷ್ಟು ದೂರ ಇತ್ತು ಬರೋಕ್ಕೆ ಇಲ್ಲಿಗೆ? ಬಂದು ನೀವು ಇಮ್ಮಿಡಿಯೇಟ್ಲಿ ಅದು ಏನಿದೆ ಅಂತ ಸಾಲ್ವ್ ಮಾಡ್ಬೋದಾಗಿತ್ತು, ಹೆಲ್ಪ್ ಮಾಡ್ಬೋದಾಗಿತ್ತು, ಸಪೋರ್ಟ್ ಮಾಡ್ಬೋದಾಗಿತ್ತು. ನೀವು ನಿಮ್ಮನ್ನು ಯಾಕೆ ಸರ್ಕಾರ ನಿಮ್ಮನ್ನು ಅಧಿಕಾರಿಗಳನ್ನಾಗಿ ಇಲ್ಲಿ ಹಾಕಿದ್ದಾರೆ? ಬಟ್ ಅವ್ರು ಯಾರು ಸಪೋರ್ಟ್ ನಿಂತಿಲ್ಲ ಮೇಡಮ್ ಅವ್ರ ಜೊತೆ ಪೇಷಂಟ್. ಅದೇ ಇವಾಗ ಅದ್ರ ಬಗ್ಗೆ ಕ್ರಮ ತಗೊಳ್ಳೋಣ. ಈಗ 4 ದಿನ ಆಯಿತು, ಅವ್ರು ಯಾಕೆ ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ, ಬಂದು ಪೇಷಂಟ್ನ ಸಹ ಮೀಟ್ ಮಾಡಿಲ್ಲ? ಹಾಂ, ಈ ಥರ ಆದರೆ ಹೇಗೆ? ಇದನ್ನು ನಾನು ಚೆಕ್ ಮಾಡ್ತೀನಿ. ಈಗ ಇದು ನೋಡಿ, ಈಗ ಗುಬ್ಬಿ CDPOಗೆ ಏನೇನು ಕೇಸ್ಗಳು ಬಂದಿದೆ, ಈಗ ರೆಸ್ಪಾಂಡ್ ಮಾಡಿದಾರಾ ಇಲ್ವಾ ಅದೆಲ್ಲ ನೀವು ಈಗ ಎಷ್ಟು ತಾಲೂಕಿದೆ ನಮ್ಮ ತುಮಕೂರಿಗೆ? 10 ತಾಲೂಕಿದೆ. 10 ತಾಲೂಕಲ್ಲಿ CDPO ಆಫೀಸ್ಗೆ ಏನೇನು ಕಂಪ್ಲೇಂಟ್ ಬರುತ್ತೆ ಇಮಿಡಿಯೇಟ್ಲಿ ತೆಗೆದು ನೀವು ರೆಸ್ಪಾಂಡ್ ಮಾಡಿ. ನಾವು ಮಾಡಿದಾಗ ಅಷ್ಟೇ ಅವರು ಜವಾಬ್ದಾರಿಯಿಂದ ನಡ್ಕೊಳಕ್ಕೆ ಸಾಧ್ಯ. ನಾವು CDPO ಆಫೀಸ್ ಅವ್ರನ್ನ ಕೇಳಿದ್ರೆ ಮೇಡಮ್ ವರದಿ ಮಾಡಿದ್ದೀವಿ, ವರದಿ ಕೊಟ್ಟಿದ್ದೀವಿ, ರಿಪೋರ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ವರದಿ ಮಾಡೋಕ್ಕೆ, ರಿಪೋರ್ಟ್ ಮಾಡೋಕ್ಕೆ ಇದೇನು ಎಕ್ಸಾಮ್ ಅಲ್ಲ, ಇದು ಜೀವದ ಜೊತೆ ಆಟ ಆಡೋದು. ಅವಾಗಿಂದ ಅವಾಗೆ ಬಂದು ಅವರಿಗೆ ರಕ್ಷಣೆ ಕೊಡಬೇಕು, ಅವಾಗಿಂದ ಅವಾಗೆ ಬಂದು ಅವ್ರ ಧ್ವನಿ ಆಗಬೇಕು. ಅದಕ್ಕೆ ಸರ್ಕಾರ ನಿಮ್ಮನ್ನೆಲ್ಲ ನೇಮಿಸಿರೋದು. ವರದಿ ಆಗತನ ಕಂಡ್ರೆ ಜೀವ ಹೋಗುತ್ತೆ. ಮುಂದೆ ಈ ಥರ ಆಗ್ಕೂಡ್ದು. ಅದನ್ನು ನೀವು ಕರೆಕ್ಟಾಗಿ ಕ್ರಮಗಳನ್ನು ತಗೋಬೇಕು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.